ಬ್ಯಾಕ್ ಟು ಮೈ ಚಾನಲ್ ಸ್ನೇಹಜೀವಿ ಅಫಿಷಿಯಲ್. ನಾನು ನಿಮ್ಮ ಸ್ನೇಹಜೀವಿ ಬಸವರಾಜ್. ಎಲ್ಲ SSC ಪರೀಕ್ಷೆ ಒಳಗೆ ಫೇಲ್ ಆಗಿ ನೊಂದಿರ್ತಕ್ಕಂಥ ಹೃದಯಗಳಿಗೆ ನನ್ನ ವಿಡಿಯೋಕ್ಕೆ ಸ್ವಾಗತ. ನಾನು ಇವತ್ತು ಏನು ಡಿಸ್ಕಷನ್ ಮಾಡ್ಬೇಕಂತ ಬಂದಿನಪ್ಪ ಅಂತಂದ್ರೆ, SSC GD ಕಟಪ್ ಯಾವ ಕಾಸ್ಟಿಗೆ ಎಷ್ಟು ನಿಂತೈತಿ, 75 ಮಾರ್ಕ್ಸ್ಗಿಂತನೂ ಹೆಚ್ಚಾಗೈತಿ ಸರ್, ನಮ್ದ್ಯಾಕ ಲಿಸ್ಟ್ ಒಳಗೆ ಬಂದಿಲ್ಲ, ಎಕ್ಸಾಮ್ ಯಾಕೆ ನಮ್ಮದು ಪಾಸ್ ಆಗಿಲ್ಲ, ಸೊ ನಾರ್ಮಲೈಸೇಷನ್ ಮಾರ್ಕ್ಸನ್ನು ಹೆಂಗೆ ಚೆಕ್ ಮಾಡೋದು, ಇನ್ನು ಫಿಸಿಕಲ್ಗೆ ಹೋಗ್ಬೇಕಾದ್ರೆ ಡಾಕ್ಯುಮೆಂಟ್ಸ್ ಏನೇನು ತೊಗೊಂಡು ಹೋಗ್ಬೇಕು ಮತ್ತು ಫಿಸಿಕಲ್ ತಯಾರಿಯನ್ನು ಹೆಂಗೆ ಮಾಡ್ಬೇಕು, ಸೆಕೆಂಡ್ ಲಿಸ್ಟ್ ಯಾವಾಗ ಬಿಡ್ತಾರೆ ಸರ್, ಏನು ಸೆಕೆಂಡ್ ಲಿಸ್ಟ್ ಬಿಡ್ತಾರೋ ಇಲ್ಲೋ ಅಂಥೇಳಿ ಭಾಳಷ್ಟು ಪ್ರಶ್ನೆಗಳದಾವಲ್ಲ, ಅದನ್ನು ಪೂರ್ತಿ ಡಿಸ್ಕಷನ್ ಮಾಡ್ಬೇಕಂತೇಳಿ ಇವತ್ತು ವಿಡಿಯೋ ಮಾಡಕತ್ತೀನಿ. ಸೊ ಮೊದಲೇದಾಗ ನಾನು ಹೇಳೋದೇನಪ್ಪ ಅಂದ್ರೆ, ಯಾರ್ದು ಎಕ್ಸಾಮ್ ಪಾಸ್ ಆಗಿಲ್ಲ, ಯಾರ್ದು ಲಿಸ್ಟ್ ಒಳಗೆ ಬಂದಿಲ್ಲ ನಾನು ಹೇಳೋದು ನಿಮ್ಗೆ, ಸೊ ತಲೆ ಕೆಡ್ಸೋಳಕ್ಕೆ ಹೋಗ್ಬೇಡ್ರಿ. ಅಕ್ಟೋಬರ್ 2025 ಹೊಸ ನೋಟಿಫಿಕೇಶನ್ ಆಗೋದೈತಿ, ಸದ್ದ ಕರೀತಾರೆ. ಅದರ ಸಲುವಾಗಿ ಅಂತ ಈಗಿಂತ ಪ್ರಿಪ್ರೇಷನ್ ಚೆನ್ನಾಗಿ ಮಾಡ್ಕೊಂಡ್ರಿ ಅಂದ್ರೆ 2025-26 ಒಳಗೆ ನಿಮ್ದು ಹೆಸರು 100% ಇರ್ತೈತಿ, ತಿಳಿತು. ಸೊ ಇನ್ನು ಕಟಪ್ ಯಾವ ಕಾಸ್ಟಿಗೆ ಎಷ್ಟು ನಿಂತೈತಿ ನೋಡ್ಕೊಳ್ರಿ. ಪುರುಷ ಅಭ್ಯರ್ಥಿಗಳದು ಜನರಲ್ ಕಾಸ್ಟ್ದ 74.64 ನಿಂತೈತಿ, ಅಂದ್ರೆ ಆಲ್ಮೋಸ್ಟ್ ಆಗಿ 75 ಯಾರ್ದಾಗೈತಿ ಅವ್ರದ್ದೆಲ್ಲನೂ ಪುರುಷ ಅಭ್ಯರ್ಥಿಗಳದ ಫಿಸಿಕಲ್ಕ ಸೆಲೆಕ್ಷನ್ ಆಗೈತೆ. EWS ದವ್ರದ್ದು 65.16 ಆಗೈತೆ. OBC ದವ್ರದ್ದು ಏನೈತಿ 69.69 ಅಂದ್ರೆ 70 ಮ್ಯಾಗ. SC ದವ್ರದ್ದು 65.73 ಅಂದ್ರೆ 66 ಮ್ಯಾಗ. ST ದವ್ರದ್ದು ಏನೈತಿ 72.51. ಓಕೆ, ಸೊ ಇದು ಪ್ರತಿಯೊಂದು ಕಾಸ್ಟ್ ವೈಸ್ ಇಷ್ಟ್ರ ಮ್ಯಾಗ ತಿಳ್ಕೊಂಬಿಡ್ರಿ. EWS ದವ್ರದ್ದು 65 ಮ್ಯಾಗ ಯಾರು ಬಂದೈತಿಲ್ಲ ಅವ್ರದ್ದೆಲ್ಲರದು ಫಿಸಿಕಲ್ ಬಂದೈತೆ, ಅದ್ರ ಕೆಳಗೆ ಅದರದ್ದು ಬಂದಿಲ್ಲ. ಫಿಮೇಲ್ದ ನೋಡ್ಕೊಡ್ರಿ, ಜನರಲ್ ಕಾಸ್ಟ್ 76.69, EWS 72.15, OBC 74.16, SC ದವ್ರದ 71, ST ದವ್ರದ 74. ಸೊ ಇದೇನೈತಿಲ್ಲ ಪ್ರತಿಯೊಂದು ಕಾಸ್ಟ್ ವೈಸ್ ಕಟಪ್ ಅಪ್ಪಿ ನೋಡ್ರಿ. ಸೊ ಕೆಲವೊಬ್ರು ಏನು ಕೇಳ್ತಾರಂದ್ರೆ, ಸರ್ ಇಷ್ಟ ಹೆಂಗೆ ಕಡಿಮೆ ಕಟಪ್ ನಿಂತ, ಮತ್ತು ಕೆಲವೊಬ್ರು ಏನಂತಾರೆ, ನೀವು ವಿಡಿಯೋ ಮಾಡಿ ಹಾಕಿದ್ರಿ 90 ಮ್ಯಾಗ ಬರ್ತೈತಿ, ಸೊ ಫೈನಲ್ ಸೆಲೆಕ್ಷನ್ ಆಗೋರ್ದೆಲ್ಲ 90 ಮ್ಯಾಗ ಆದವ್ರದ್ದು ಅಷ್ಟೇ ಆಕೈತಿ, ಮತ್ತು ಇಷ್ಟ ಹೆಂಗೆ ಕಡಿಮೆದಾರ ಫಿಸಿಕಲ್ ಬಂತು, ಸುಳ್ಳು ವಿಡಿಯೋ ಮಾಡಿ ಹಾಕ್ತೀರಿ ಅಂತ ಹೇಳಿಸಿಂದ. ಸೊ ನಾನು ಹೇಳಿದ್ದು, ಇಲ್ಲಿ ಪೋಸ್ಟ್ಗಳು ಹೆಚ್ಚಾದ್ರೆ ಕಟಪ್ ಕಡಿಮೆ ಹೋಗುತ್ತೆ, ಪೋಸ್ಟ್ಗಳು ಅಷ್ಟೇ ಇದ್ದು ಅಂದ್ರೆ ಅಪ್ಪಿಗೊಳ್ರೆ ಯಾರ್ದು ಇವ್ರದ್ದು ಏನಾಗಿತ್ತಿಲ್ಲ, ಕಡಿಮೆ 75 ಕೆಳಗಿನವ್ರದಲ್ಲ 80 ಕೆಳಗಿನವ್ರದ್ದು ಯಾರ್ದು ಫಿಸಿಕಲ್ ಬರ್ತಿದ್ದಿಲ್ಲ. ಯಾಕಂದ್ರೆ 39,000 ಚಿಲ್ಲರೆ ಇರುವಂಥ ಪೋಸ್ಟ್ಗಳಿಗೆ 14,000 ಪೋಸ್ಟ್ಗಳನ್ನ ಹೆಚ್ಚು ಮಾಡ, ಟೋಟಲ್ ಆಗಿ 53,000ಕ್ಕಿಂತ ಹೆಚ್ಚು ಪೋಸ್ಟ್ಗಳ ಅದಾವ ಅನ್ನೋ ಕಾರಣಕ್ಕಾಗಿ ಇಷ್ಟು ಕಡಿಮೆ ನಿಂತೈತಿ. ಮತ್ತು ಇನ್ನೊಂದೇನು, ಭಾಳಷ್ಟು ಹುಡುಗರು ತಪ್ಪು ಮಾಡಿ ಬಂದಾರ. ಯಾಕಂದ್ರೆ ಅಲ್ಲಿ ಕೆಲವೊಂದು ಗೊತ್ತಿರದೇ ಇರುವಂಥ ಪ್ರಶ್ನೆಗಳಿಗೂ ಹಾಕಿ ಬಂದಾರ. ಸೊ ಇನ್ನೊಂದು ಕೆಲವೊಬ್ರು ಏನು ಮಾಡ್ಯಾರ, ಕರೆಕ್ಟಾಗಿ ಸಬ್ಮಿಟ್ಟು ಕೊಟ್ಟಿಲ್ಲ, ಭಾಳ ತಪ್ಪುಗಳು ಆಗ್ಯಾವ ಅನ್ನೋ ಕಾರಣಕ್ಕಾಗಿ ಈ ರೀತಿ ಕಟಪ್ ನಿಂತೈತಿ. ಸೊ ಇದು ಕಟಪ್ಪನ ಫೈನಲ್ ಅಂತ ಕೇಳಕ್ಕೆ ಹೋಗ್ಬೇಡ್ರಿ, ಇನ್ನು ಫೈನಲ್ ಫಿಸಿಕಲ್ ಆದ್ಮೇಲೆ ಬರುತ್ತೆ. ಈಗ ಸದ್ಯಕ್ಕೆ ಒಂದು ಪೋಸ್ಟಿಗೆ 8 ಹುಡುಗರನ್ನ ಫಿಸಿಕಲ್ ಕರೆದಿದ್ದಾರ. ಸೊ ಟೋಟಲ್ 53,000ಕ್ಕೆ ಒಂದು ಪೋಸ್ಟಿಗೆ 8 ರಂಗ ಲೆಕ್ಕ ಮಾಡ್ರಿ ಎಷ್ಟಾಗುತ್ತೆ, ಅಷ್ಟು ಹುಡುಗರಿಗೆ ಫಿಸಿಕಲ್ ಕರೆದಾರ. ಈಗ ಉಳ್ಕಿದ್ದು ಎಲ್ಲರೂ ತೆಗಿಬೇಕು ಅಂದ್ರೆ ಒಂದು ಪೋಸ್ಟಿಗೆ 8 ಹುಡುಗರನ್ನ ತೆಗಿಬೇಕು ಅವ್ರಿಗೆ ಫಿಸಿಕಲ್ದಾಗ, ಮೆಡಿಕಲ್ದಾಗ, ಫೈನಲ್ ಮೆರಿಟ್ ಒಳಗೆ. ಸೊ ಇಷ್ಟ್ರ ಮ್ಯಾಗ ನೋಡ್ಕೊಂಡ್ಬಿಡ್ರಿ, ನಿಮ್ದು ಎಷ್ಟಕ್ಕೆ ಹೋದ್ರೆ ನಂದು ಸೆಲೆಕ್ಷನ್ ಆಗ್ಬೋದು ಅಂತ ಹೇಳ್ಕಿಸಿಂದ. ಕಡಿಮೆ ಮಾರ್ಕ್ಸ್ ಯಾರೈತಿ ಚಂದಂಗೆ ಓದ್ಕೊಂತ ಫಿಸಿಕಲ್ ಪ್ರಾಕ್ಟೀಸ್ ಮಾಡ್ಕೊತಿರ್ರಿ. ಸೊ ಯಾರ್ದು ಚಲೋತಂಗೆ ಮಾರ್ಕ್ಸ್ ಐತಿ ಅವ್ರು ಚಂದಂಗೆ ಪ್ರಾಕ್ಟೀಸ್ ಮಾಡ್ಕೊತಿರ್ರಿ. ಸೊ ಯಾವಾಗಲೂ ನಾನು ಹೇಳಿದೆ ಅಂದ್ರೆ ಓದೋದು ಬಿಡಕ್ಕೆ ಹೋಗ್ಬೇಡ್ರಿ, ಕಂಟಿನ್ಯೂ ಆಗಿ ಓದ್ಕೊಂತಿರ್ತು ಬರ್ರಿ. ಯಾಕಂತಂದ್ರೆ ನಾವು ಏನು ಮಾಡ್ಕೊಂಡ್ಬಿಡ್ತೀವಿ ಅಂದ್ರೆ, ಆಗುತ್ತಲ್ಲ ನಂದು, ಸೊ ನಾ ಯಾಕೆ ಓದ್ಬೇಕು, ಈ ಮುಗಿತಲ್ಲ ನಂದು ಸೆಲೆಕ್ಷನ್ ಆಗೈತಿಲ್ಲ, ಅಲ್ಲಪ್ಪೆ ಯಾವಾಗ ನಮ್ಮದು ನೌಕರಿ ಆಗಿ ಜಾಯ್ನಿಂಗ್ ಲೆಟರ್ ನಮ್ಮ ಮನೆಗೆ ಬರೋದಿಲ್ಲ ಅಲ್ಲಿ ತನಕ ಸೆಲೆಕ್ಷನ್ ಆದಂಗೆ ಅಲ್ಲ. ಓಕೆ, ಸೊ ಇನ್ನು ಸರ್ ನಂದು 75ಕ್ಕಿಂತನೂ ಹೆಚ್ಚು ಮಾರ್ಕ್ಸ್ ಬಿದ್ದವ್ರಿ ಸರ್, ನಮ್ಮ ದೋಸ್ತ ಅದಕ್ಕಿಂತ ಕಡಿಮೆ ಬಿದ್ದವು, ಅವನದು ಸೆಲೆಕ್ಷನ್ ಏನಾಗೈತಿ ನಂದು ಯಾಕೆ ಆಗಿಲ್ರಿ ಅಂತ ಕೇಳ್ತೀರಿ. ಅಪ್ಪಿ ಹೆಂಗೈತಾರೆ, ನಾರ್ಮಲೈಸೇಷನ್ಗಿಂತನೂ ಮೊದಲು ನೀವು ಮಾರ್ಕ್ಸನ್ನು ನೋಡಿರಿ. ಸೊ ನಾರ್ಮಲೈಸೇಷನ್ ಅವ್ರು ಆಟೋಮೆಟಿಕ್ ಮಾಡಿಬಿಟ್ಟನ ಲಿಸ್ಟ್ ಬಿಟ್ಟಿದ್ದಾರೆ. ಸೊ ನಾರ್ಮಲೈಸೇಷನ್ದಾಗ ಕೆಲವೊಬ್ರದ್ದು ಮಾರ್ಕ್ಸ್ಗಳು ಹೆಚ್ಚಾಗಿದ್ದಾವೆ, ಕೆಲವೊಬ್ರದ್ದು ಕಡಿಮೆ ಆಗಿದಾವೆ. ಹಿಂಗಾಗಿ ಸೊ ಯಾರ್ದು ಹೆಚ್ಚಾಗಿತ್ತು ಅವ್ರು ಮಾರ್ಕ್ಸ್ ಕಡಿಮೆ ಆಗಿರ್ಬೋದಲ್ಲ, ಅಂಥವ್ರದ್ದು ಲಿಸ್ಟ್ನೇ ಬಂದಿರಂಗಿಲ್ಲ. ಅದ್ರ ಸಲುವಾಗಿ ತಲೆ ಕೆಡ್ಸೋಕೆ ಹೋಗ್ಬೇಡ್ರಿ, ಚೆನ್ನಾಗಿ ಓದ್ಕೊಂತಿರ್ತು ಬರ್ರಿ. ಇನ್ನು ನಾರ್ಮಲೈಸೇಷನ್ ಮಾರ್ಕ್ಸನ್ನು ಹೆಂಗೆ ಚೆಕ್ ಮಾಡೋದು ಕೇಳ್ತೀರಿ. ಸೊ SSC NIC.in ಒಳಗೆ ಹೋಗಿ ನೀವು ರಿಸಲ್ಟ್ ಒಳಗೆ ಕ್ಲಿಕ್ ಮಾಡಿದ್ರಿ ಅಂದ್ರೆ ಅಲ್ಲಿ ಏನೈತಿ, ಸೊ ನಿಮ್ದು ಯೂಸರ್ ನೇಮ್ ಪಾಸ್ವರ್ಡ್ ಕ್ಯಾಪ್ಚರ್ ಹಾಕಿದ್ರಿ ಅಂದ್ರೆ ಓಪನ್ ಆಗುತ್ತೆ. ಸೊ ಅದನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ನಿಮ್ದು ಕ್ಯಾಂಡಿಡೇಟ್ ಒಳಗೆ ಎಕ್ಸಾಮ್ 2025 ಯಾವ ಎಕ್ಸಾಮ್ ಬರ್ದಿರಿ SSC GDದ ಅದನ್ನು ನೀವು ಕ್ಲಿಕ್ ಮಾಡಿದ್ರಿ ಅಂದ್ರೆ ಅಲ್ಲಿ ಏನೈತಿಲ್ಲ, ಸೊ ಕೀ ಆನ್ಸರ್ ಅಂತ ಹೇಳಿ ಬರ್ತೈತಿ, ಅದ್ರ ಮ್ಯಾಗ ಕ್ಲಿಕ್ ಮಾಡ್ಬೇಕು. ಅಂದ್ರೆ ಅದು ಇನ್ನೂ ನಾರ್ಮಲೈಸೇಷನ್ ಡೇಟ್ ಹೇಳಿದ್ರು ಅವರು 20/6/2025 ಹಿಡ್ಕೊಂಡ
4/7/2025 ಇರ್ತಾನೆ ನಾರ್ಮಲೈಸೇಷನ್ ಮಾರ್ಕ್ಸ್ SSC GD ಕಾನ್ಸ್ಟೇಬಲ್ ವೆಬ್ಸೈಟ್ ಒಳಗಡೆ ಓಪನ್ ಆಗುತ್ತೆ ಅಂತೇಳಿ. ಆದರೆ ಅದು ಓಪನ್ ಆಗ್ತಾ ಇಲ್ಲ. ಅದನ್ನು ಅವ್ರು ಯಾವುದು ಅಪ್ಡೇಟನ್ನು ಒಳಗೆ ಮಾಡಿಲ್ಲ. ಓಕೆ, ಅದ್ರ ಬಗ್ಗೆ ತಲೆ ಕೆಡಿಸೋಕೆ ಹೋಗ್ಬಿಟ್ರೆ ಯಾವಾಗ ನಾರ್ಮಲೈಸೇಷನ್ ಮಾರ್ಕ್ಸ್ ಬರುತ್ತಿಲ್ಲ ಅವಾಗ ಒಂದು ಶಾರ್ಟ್ ವಿಡಿಯೋ ಮಾಡಿ ಹಾಕ್ತೀನಿ ಸ್ನೇಹಿಜಿ ಆಫೀಷಿಯಲ್ ಟೆಲಿಗ್ರಾಮ್ದಾಗ, ಮತ್ತು ಇನ್ಸ್ಟಾದೊಳಗೂ ಹಾಕಿರ್ತೀನಿ. ಅದರ ಲಿಂಕ್ ಏನೇ ಟೆಲಿಗ್ರಾಮ್ ಹಾಕಿರ್ತೀನಿ. ಓಕೆ, ಸೊ ಇನ್ನು ಫಿಸಿಕಲ್ ತಯಾರಿಯನ್ನು ಏನೇನು ಮಾಡ್ಬೇಕು, ಇಲ್ಲಿ ಯಾವುದು ಉದ್ದ ಜಿಗಿತಿರಲ್ಲ, ಎತ್ತರ ಜಿಗಿತಿರಲ್ಲ, ಏನು ಬೇರೆ ಚಿನ್ನಪ್ಪ ಏನೂ ಇರಂಗಿಲ್ಲ. ಓನ್ಲಿ ಪುರುಷ ಅಭ್ಯರ್ಥಿಗಳಿಗೆ 5 ಕಿಲೋಮೀಟರ್, ಮಹಿಳಾ ಅಭ್ಯರ್ಥಿಗಳಿಗೆ ಏನೈತಿ 16 ಮೀಟರ್ ರನ್ನಿಂಗ್ ಇರ್ತೈತಿ. ಉಳ್ಕಿದ್ದು ಚೆಸ್ಟ್, ವೇಟ್, ಹೈಟ್. ಸೊ ಇದನ್ನಷ್ಟನ್ನು ನೋಡ್ತಾರೆ. ಪುರುಷ ಅಭ್ಯರ್ಥಿಗಳಿಗೆ 5 ಕಿಲೋಮೀಟರ್ ರನ್ನಿಂಗ್ 24 ನಿಮಿಷ ಸಮಯ ಇರುತ್ತೆ. ಮಹಿಳಾ ಅಭ್ಯರ್ಥಿಗಳಿಗೆ 16 ಮೀಟರ್ ರನ್ನಿಂಗ್ 8.5 ನಿಮಿಷ ಸಮಯ ಇರ್ತೈತಿ. ಓಕೆ, ಹೈಟ್ ಏನೈತಿ ಪುರುಷ ಅಭ್ಯರ್ಥಿಗಳಿಗೆ 170 ಸೆಂಟಿಮೀಟರ್, ಮಹಿಳಾ ಅಭ್ಯರ್ಥಿಗಳಿಗೆ 157 ಸೆಂಟಿಮೀಟರ್ ಇರ್ತೈತೆ. ಇನ್ನು ST ಕಾಸ್ಟ್, ಮರಾಠ ಕಾಸ್ಟ್ದವರಿಗೆ ಹೈಟಲ್ಲಿ ಮೀಸಲಾತಿ ಇರ್ತೈತಿ. ಸೊ ಎಷ್ಟಂದ್ರೆ 162 ST ಕಾಸ್ಟ್ದವ್ರದ, 165 ಮರಾಠ ಕಾಸ್ಟ್ದವ್ರದ. ಇನ್ನು ಮಹಿಳೆಯರದ್ದು ಏನೈತಿ ಅದು ನೋಡ್ಕೊಳ್ರಿ. ಅದು ನೋಟಿಫಿಕೇಶನ್ದಾಗ ಮರಾಠದವ್ರದ್ದು ಒಂದು ಸ್ವಲ್ಪ ನನಗೆ ಕನ್ಫ್ಯೂಷನ್ ಐತಿ, ಅದನ್ನು ನೋಡ್ಕೊಳ್ರಿ. ಇನ್ನು ಮಹಿಳೆಯರದ್ದು ಏನೈತಿ 155 ಐತಿ. ಯಾರ್ದು ST ಮತ್ತು ಮರಾಠ ಕಾಸ್ಟ್ದವ್ರದ್ದು. ಇನ್ನು ಹೈಟ್ ತಕ್ಕಂಗೆ ವೇಟ್ ಎಷ್ಟು ಇರಬೇಕು ಏನಂತ ಹೇಳಿ ಕೇಳ್ತಿರ್ತಿರಲ್ಲ, ನಾರ್ಮಲ್ಲಾಗಿ 50 ಮ್ಯಾಗ ಇರಬೇಕು. ಸೊ ಆಲ್ಮೋಸ್ಟ್ ಆಗಿ 70 ಒಳಗಿರಲಿ, ಅಷ್ಟು ಕರೆಕ್ಟ್ ಇಟ್ಕೊಂಡ್ಬಿಡ್ರಿ. ಅದ್ರ ಬಳಕೆ ಏನೈತಿಲ್ಲ ಹೈಟು ವೇಟು ಚೆಸ್ಟ್ ನೋಡ್ರಿ 80ರಿಂದ 85 ಆಗ್ಬೇಕು. ಸೊ ಉಬ್ಸಿದ್ರೆ 85 ಆಗ್ಬೇಕು ಪುರುಷ ಅಭ್ಯರ್ಥಿಗಳಿಗೆ. ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದು ಚೆಸ್ಟ್ದ ಇರಂಗಿಲ್ಲ. ಇನ್ನು ST ಮತ್ತು ಮರಾಠ ಕಾಸ್ಟ್ದವ್ರಿಗೆ ಕಡಿಮೆ ಇರ್ತೈತಿ. ಅಂದ್ರೆ STದವ್ರಿಗೆ 76ರಿಂದ 82 ಈ ಥರ ಉಬ್ಸಿದ್ರೆ ಇರಬೇಕು. ಇನ್ನು ಅದನ್ನ ನೋಡ್ಕೊಳ್ರಿ, ಅದನ್ನು ಕರೆಕ್ಟಂಗೆ ಅಂದ್ರೆ ಕಡಿಮೆ ಇರುತ್ತೆ ಆಲ್ಮೋಸ್ಟ್ ST ಮರಾಠದವ್ರಿಗೆ. ಇನ್ನು ಡಾಕ್ಯುಮೆಂಟ್ಸ್ ಏನೇನು ಬೇಕು ನೋಡ್ರಿ. ಫಿಸಿಕಲ್ಗೆ ಹೋಗ್ಬೇಕಾದ್ರೆ ಡಾಕ್ಯುಮೆಂಟ್ಸ್ ಏನು ಬೇಕಂತಾರ, ಯಾವಾಗ ನೀವು ಅಪ್ಲಿಕೇಶನ್ ಹಾಕೋತ್ನಾಗ ಮೊದಲು ತೆಗಿಸಿದ ಡಾಕ್ಯುಮೆಂಟ್ ಇರ್ಬೇಕಂತ ಕೇಳಿದಾರೆ ಅವ್ರು. ಅವು ಇರ್ಲಿಕ್ಕಂದ್ರೂ ಹೊಸ ತೆಗಿಸಿಟ್ಕೊಳ್ರಿ. ಯಾವುದು ರೆಸಿಡೆನ್ಸಿಯಲ್, ಡೊಮಿಷಿಯಲ್, ಕಾಸ್ಟ್ ಇನ್ಕಮ್, 10th ಮಾರ್ಕ್ಸ್ ಕಾರ್ಡ, ಇಂಗ್ಲೀಷ್ LC. ಸೊ ಆಧಾರ್ ಕಾರ್ಡ ಒಂದು 10 ಫೋಟೋಸ್ಗಳನ್ನ ಇಟ್ಕೊಂಡ್ಬಿಡ್ರಿ. ಚಂದಂಗೆ ಎಲ್ಲನೂ ಇದನ್ನೆಲ್ಲ ಡಾಕ್ಯುಮೆಂಟ್ಸ್ ತೆಗಿಸಿಟ್ಕೊಳ್ರಿ. ಏನು ಉಳಿದಿರ್ತಕ್ಕಂಥದ್ದು ಇವು ಅನ್ಮ್ಯಾರಿಡ್ ಸರ್ಟಿಫಿಕೇಟ್, ಸ್ಕೂಲ್ ಕ್ಯಾರೆಕ್ಟರ್, ಪಂಚಾಯತ್ ಕ್ಯಾರೆಕ್ಟರ್ ಅಂತಲೇ ಜಾಯ್ನಿಂಗ್ ಲೆಟರ್ ಬಂದ ಮ್ಯಾಗ ಕೇಳ್ತಾರೆ, ಪೊಲೀಸ್ ವೆರಿಫಿಕೇಶನ್ ಎಲ್ಲನೂ. ಸೊ ಅವಾಗ ತೆಗಿಸುವಂತ್ರಿ. ಈಗ ಬೇಕಾಗಿರ್ತಕ್ಕಂಥದ್ದು ಇಷ್ಟ, ನೀವು ಯಾವ ಕಾಸ್ಟಿಗೆ ಅಪ್ಲಿಕೇಶನ್ ಹಾಕಿರಿ ಆ ಕಾಸ್ಟ್ ಸರ್ಟಿಫಿಕೇಟ್, ಯಾವ ಕಾಸ್ಟ್ ಮೀಸಲಾತಿ ತೊಗೊಳತ್ತಿರಲಿ ಅದರ ತೊಗೋಬೇಕು. ಹೈಟ್ ಕನ್ಸೆಷನ್ ಸಲುವಾಗಿ ಮರಾಠ ಸರ್ಟಿಫಿಕೇಟ್ ತೆಗಿಸ್ಬೇಕು. ST ಸರ್ಟಿಫಿಕೇಟ್ ಅದು ಅಂದ್ರೆ ST ಕಾಸ್ಟ್ದವ್ರದ್ದು ಅದನ್ನು ತೆಗಿಸ್ಬೇಕು. ಇಷ್ಟ ಡಾಕ್ಯುಮೆಂಟ್ಸ್ ಬೇಕು. ಇನ್ನು ಭಾಳಷ್ಟು ಹುಡುಗರು ಕೇಳ್ತಿರ್ತಕ್ಕಂಥದ್ದು ಏನಂದ್ರೆ, ಸರ್ ಸೆಕೆಂಡ್ ಲಿಸ್ಟ್ ಬಿಡ್ತಾರನ್ರಿ, ಸೊ ಯಾವಾಗ ಬಿಡ್ತಾರ್ರಿ, ನಮ್ದು ಸ್ವಲ್ಪ ಮಾರ್ಕ್ಸ್ ಕಡಿಮೆ ಐತ್ರಿ, 2 ಮಾರ್ಕ್ಸ್ ಕಡಿಮೆ ಐತ್ರಿ, ನಮ್ದು ಬರ್ತೈತೇನಿಲ್ರಿ, ನಮ್ಮದು ಕೂಡ್ತೈತಿ ಅಂತ ಭಾಳ ಆಸೆ ಇಟ್ಕೊಂಡಿದ್ದೀರಿ ಸರ್. ಸೊ ಆದ್ರೆ ಏನು ಮಾಡಿದ್ರಿ ಸರ್, ಇಷ್ಟರೊಳಗನ ಫೇಲ್ ಆಯ್ತು ರೀ ಅಂತೇಶಿಂದ. ಅಪ್ಪ ಇಷ್ಟರೊಳಗನ ಫೇಲ್ ಅಲ್ಲಿದೆ. ಯಾಕಂದ್ರೆ ಇನ್ನೂ ಫೈನಲ್ ಮೆರಿಟ್ ಭಾಳ ದೊಡ್ಡದಾಗುತ್ತಿದೆ. ಫೈನಲ್ ಮೆರಿಟ್ ಇನ್ನು ಯಾಕಂದ್ರೆ ಫಿಸಿಕಲ್ ಎಲ್ಲ ಆದ್ಮ್ಯಾಗ ಏನೈತಿಲ್ಲ ಅವಾಗ ಗೊತ್ತಾಗುತ್ತೆ ನಿಮಗೆ, ಇಷ್ಟ ಅಲ್ಲಿನ ಮಾರ್ಕ್ಸ್ ನಮ್ದು ದಿನ ಭಾಳ ಬೇಕಾಗ್ತೈತೆ ಅಂತೇಳಿ. ಇರಲಿ, ಯಾವುದಕ್ಕೂ ಈಗ ಫೇಲ್ ಆಗೈತಿ, ಚಲೋ ಆಗೈತೆ. ಸೊ ಇದೊಂದು ನಿಮಗೆ ಪಾಠ. ಇನ್ನು ನೆಕ್ಸ್ಟ್ ಈಗಿಂದ ಪ್ರಿಪ್ರೇಷನ್ ಮಾಡ್ಕೊಂಡ್ರಿ ಅಂದ್ರೆ 100% ನಿಮ್ದು ನೆಕ್ಸ್ಟ್ ಒಳಗೆ ಆಗುತ್ತೆ. ಅದಕ್ಕಾಗಿ ಈಗ ಏನು ಮಾಡಪ್ಪ ಅಂತಂದ್ರೆ ಸೆಕೆಂಡ್ ಲಿಸ್ಟ್ ಬಗ್ಗೆ ಹಾದಿಕೆ ಹಾಕಿ ಹೋಗ್ಬಿಡ್ರಿ. ಯಾಕಂದ್ರೆ SSC ಡಿಪಾರ್ಟ್ಮೆಂಟ್ ಮ್ಯಾಗ ಇಲ್ಲಿ ತನ ಯಾವುದೂ ಸೆಕೆಂಡ್ ಲಿಸ್ಟನ್ನು ಬಿಟ್ಟಿಲ್ಲ. ಅದಕ್ಕಾಗಿ ಏನು ಹೇಳಕತ್ತೀನಿ ಅಂದ್ರೆ ಸೆಕೆಂಡ್ ಲಿಸ್ಟ ಬರೋದಿಲ್ಲ. ಸೊ ಅದು ಯಾವಾಗ ಬರ್ತೈತಿ ಏನು ಮಾಡ್ತೀನಿ ಅಂತ ನನಗೆ ಮೆಸೇಜ್ ಹಾಕಕ್ಕೆ ಹೋಗ್ಬೇಡ್ರಿ, ಬರಂಗಿಲ್ಲ. ಸೊ ಅದು ಸೆಕೆಂಡ್ ಲಿಸ್ಟ್ ಬಗ್ಗೆ ಸೊ ಬರೋದಿಲ್ಲ, ಅದ್ರ ಬಗ್ಗೆ ತಲೆ ಕೆಡಿಸೋಲಾರ್ದ ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ಕೊಳ್ರಿ. ಒಟ್ಟಾರೆ ಏನತ್ತಿಲ್ಲ ನೀವು ಚೆನ್ನಾಗಿ ಮಾಡ್ಕೊತಿದ್ರಿ ಅಂದ್ರೆ 2025 2026 ಅದ್ರ ಒಳಗೆ ನಿಮ್ದು ಏನೈತೆ 100% ಜಾಬ್ ಆಗುತ್ತೆ. ಯಾರ್ದು ಏಜ್ ಮುಗಿತು ಅವರು ತಲೆ ಕೆಡ್ಸೋಕೆ ಹೋಗ್ಬೇಡ್ರಿ, ಹಂಗೆ ಓದ್ಕೊಂತಿರ್ತಾರೆ. ನಾನು ಹೇಳ್ತಿರ್ತೀನಿ ಯಾವುದು ಟ್ರೇಡ್ಸ್ಮನ್ ಕರ್ತಾರೆ ಅದ್ರೊಳಗೆ ಏಜ್ ಒಳಗೆ ಹೆಚ್ಚಾಗಿ ಕಡಿಮೆ ಇರ್ತಿರ್ತಾವ, ಅಂತ ಪ್ರಿಪ್ರೇಷನ್ ಮಾಡ್ಕೊಂತಿರ್ತಾರೆ. ಒಟ್ಟು ಎಲ್ರಿಗೂ ಒಳ್ಳೇದಾಗಲಿ. ಸೊ ಕೂತವ್ರಿಗೂ ಕಂಗ್ರ್ಯಾಚುಲೇಷನ್, ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ಕೊಳ್ರಿ. ಸೊ ಕುಂಡ್ರಲ್ದಂತೆ ತಲೆ ಕೆಡ್ಸೋಕೆ ಹೋಗ್ಬಿಡ್ರಿ, ನೆಕ್ಸ್ಟ್ ಪ್ರಯತ್ನ ಮಾಡ್ಕೊತಿರ್ರಿ. ಒಟ್ಟಾರೆ ಇಂಥ ನನ್ನ ಮಾಹಿತಿಗಳು ನಿಮಗೆ ಬೇಕಾಗಿದ್ದರೆ ನನ್ನ ಸ್ನೇಹಿಜಿ ಆಫೀಷಿಯಲ್ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಯಾಕಂದ್ರೆ ಅಂಥ ಹೊಸ ಹೊಸ ವಿಡಿಯೋಗಳು ಹಾಕಿದಾಗ ನಿಮ್ಗೆ ಫಸ್ಟಿಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಹಂಗೆ ಮಗಲ್ಕಿರೋ ಗಂಟೆ ಹೊಡೆದ ಮರ್ಯಾಕೆ ಹೋಗ್ಬೇಡ್ರಿ. ಮತ್ತೊಬ್ಬ ದೋಸ್ತರಿಗೂ ವಿಡಿಯೋ ಶೇರ್ ಮಾಡಿರಿ. ಯಾಕಂದ್ರೆ ಭಾಳಷ್ಟು ಹುಡುಗರು ಏನೈತಿಲ್ಲ ಕನ್ಫ್ಯೂಷನ್ ಆಗಿ ನಂದು ಬರ್ತೈತಿ ನಂದು ಕೂಡ್ತೈತಿ ಅಂತ ಹೇಸಿಂದ ಹಾದಿ ಕಾಯ್ಕೋದು ಕುಂತವ್ರಿಗೆ ಸೊ ಅರ್ಥ ಆಗಲಿ ಯಾವ ಥರ ಆಗೈತಿ, ಯಾಕೆ ಬಂದಿಲ್ಲ ಅಂತ ಹೇಳಿ ಕೇಸಿಂದ. ಓಕೆ, ಜೈ ಹಿಂದ್ ಆಲ್.